पूज्याय राघवेंद्राय सत्यधर्मरताय च भजितां कल्पवृक्षाय नमतां कामधेनवे। ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು। ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯಪಣ ಚಾನೆಲ್ಗೆ ನಿಮಗೆ ಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ। ಹಾಗೆ ಈ ವಿಡಿಯೋವನ್ನು ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರನ್ನು ಕೊಟ್ಟು ಲೈಕನ್ನು ಕೊಟ್ಟು ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ। ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡಬೇಕಾದ್ರೆ ನಿಮ್ಮದು ಸದಾ ಚಟುವಟಿಕೆಯಿಂದ ಕೂಡಿರುವಂತಹ ಜೀವನ। ಈ ಒಂದು ತಿಂಗಳು ಹಾಕುವಂಥ ಹೊಸ ಚಟುವಟಿಕೆಗೆ ಹೊಸ ಆಯಾಮಗಳು ಸಿಗ್ತವೆ। ಕೆಲಸದ ವಿಚಾರದಲ್ಲಿ ಹೊಸ ಹುರುಪು ಮತ್ತು ತೇಜಸ್ಸು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತದೆ। ನೀವು ಯಾವತ್ತೂ ಕೂಡ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ನನ್ನಿಂದ ಆಗ್ತದೆ, ನನ್ನಿಂದ ಎಲ್ಲ ರೀತಿಯಲ್ಲಿ ಮಾಡಿಕೊಡ್ತೇನೆ ಅನ್ನುವಂಥದ್ದು ಅತಿಯಾದ ಆತ್ಮವಿಶ್ವಾಸವನ್ನು ಇಟ್ಕೊಳ್ಬೇಡಿ। ಅತ್ಯಂತ ಕಷ್ಟಪಟ್ಟು ದುಡಿಯೋರು ನೀವು ಈ ತಿಂಗಳಲ್ಲಿ ಬೇರೆಯವರಿಗೆ ನೀವು ಅಚ್ಚುಮೆಚ್ಚಿನ ಪಾತ್ರವನ್ನು ವಹಿಸ್ತೀರಿ। ಇನ್ನು ನಿಮ್ಮ ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ ನೀವು ಒಂದು ಚದುರಂಗದ ಆಟದ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸ್ತೀರ। ಲಾಭ ಬರುವಂತಹ ಸೂಚನೆಗಳು ಇದ್ದರೂ ಕೂಡ ಕಾಂಪಿಟೇಟರ್ಸು ನಿಮ್ಮ ಮೇಲೆ ಅತಿಯಾದ ಕಣ್ಣುಗಳನ್ನು ಇಟ್ಟಿರ್ತಾರೆ। ಇನ್ನು ನಿಮ್ಮ ಹಣದ ವ್ಯವಹಾರದ ಬಗ್ಗೆ ಮಾಡಬೇಕಾದಾಗ ಸ್ವಲ್ಪ ಜಾಗರೂಕತೆಯಿಂದ ವಹಿಸಬೇಕಾಗತ್ತೆ। ಇನ್ನು ನಿಮ್ಮ ಆರ್ಥಿಕ ಸ್ಥಿತಿಗತಿ ಬಗ್ಗೆ ನೋಡಬೇಕಾದ್ರೆ ಮೇ 15 ನಂತರ ಕೃಷಿ ಭೂಮಿಯಿಂದ ಸಂಪೂರ್ಣವಾಗಿ ನಿಮಗೆ ಲಾಭದಾಯಕ ತಂದುಕೊಡ್ತದೆ। ತಿಂಗಳ ಮೊದಲನೆಯ ವಾರದಿಂದ ಅತಿಯಾದ ಹೂಡಿಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ। ಯಾವುದೇ ಒಂದು ವ್ಯವಹಾರದಲ್ಲಿ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಸಂಬಂಧಿಕರು ಎಮರ್ಜೆನ್ಸಿ ಅನ್ನುವಂಥದ್ದು, ಕಷ್ಟ ಅನ್ನುವಂಥದ್ದು ನಿಮ್ಮ ಕಡೆ ದುಡ್ಡಿನ ವಿಚಾರವಾಗಿ ಸಾಲವನ್ನು ಕೇಳಬಹುದು। ಯಾವುದೇ ಕಾರಣಕ್ಕೂ ಅವರಿಗೆ ಸಾಲದ ರೀತಿಯಲ್ಲಿ ಹಣಕಾಸಿನನ್ನು ಯಾವುದೇ ವ್ಯವಹಾರಗಳಲ್ಲಿ ಇಟ್ಕೊಳ್ಬೇಡಿ। ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ವಿಷಯ ಬಗ್ಗೆ ನೋಡೋದಾದರೆ ಪ್ರೀತಿಯಲ್ಲಿ ನಿಮ್ಮ ಅತಿಯಾದ ಮಾತುಗಳಿಂದ ಹೊರತು ನಿಮ್ಮ ಮೌನವೇ ತುಂಬ ಶ್ರೇಷ್ಠ ನಿಮಗೆ। ನೀವು ನಿಮ್ಮ ಸಂಗಾತಿಯೊಂದಿಗೆ ಒಂದು ಸಣ್ಣ ಪ್ರವಾಸವನ್ನು ಮಾಡ್ತೀರಾ। ಇದು ನಿಮ್ಮನ್ನು ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ಟ್ರಾಂಗ್ ಬಾಂಡಿಂಗ್ ಅನ್ನುವಂಥದ್ದು ಮಧ್ಯದಲ್ಲಿ ಬರ್ತದೆ। ಇನ್ನು ಹರಕೆ ಮತ್ತು ಉಷ್ಣ ಸಂಬಂಧಪಟ್ಟ ಕಾಯಿಲೆ ಬರಬಹುದು। ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಬರಬೇಕಾದರೆ ಉಷ್ಣಕ್ಕೆ ಸಂಬಂಧಪಟ್ಟ ಕಾಯಿಲೆ ನಿಮಗೆ ಬರಬಹುದು। ಮನಸ್ಸಿನ ನೆಮ್ಮದಿಗೆ ಪ್ರಕೃತಿಯೊಡನೆ ಸ್ವಲ್ಪ ಕಾಲವನ್ನು ಕಳೆಯಿರಿ। ನಿಮ್ಮ ರಾಶಾಧಿಪತಿ ಮಂಗಲ ಆಗಿರುವುದರಿಂದ ಶಕ್ತಿಯ ಸಂಕೇತ ಆದ ಹನುಮ ದೇವನನ್ನು ಸ್ಮರಣೆ ಮಾಡಿ। ಕಷ್ಟ ಅನ್ನುವಂಥದ್ದು ಬಂದಾಗ ಓಂ ನಮೋ ಭಗವತೇ ನಮಃ ಅಂತ ಒಂದು ಸ್ಮರಣೆ ಮಾಡಿ। ನಿಮ್ಮ ಅದೃಷ್ಟ ಬಣ್ಣ ಕೆಂಪು ಬಣ್ಣ। ಒಟ್ಟಾರೆ ಈ ಮೇಷರಾಶಿಯವರ ಬಗ್ಗೆ ಹೇಳೋದಾದರೆ ಸಮಸ್ಯೆಗಲ್ಲುವಂಥದ್ದು ಮೇಲಿಂದ ಮೇಲೆ ಬರ್ತದೆ, ಆದರೆ ಈ ಸಮಸ್ಯೆಗೆ ಎದುರಿಸುವಂಥ ಆತ್ಮಬಲ ನಿಮ್ಮ ಕಡೆ ಇದೆ। ಇದು ಆಗಿತ್ತು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ। ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರನ್ನು ಕೊಟ್ಟು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬನ್ನು ದಯವಿಟ್ಟು ಮಾಡಿ। ಹಾಗೆ ನಿಮ್ದು ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ ಒಂದು ಬಾರಿ ಕರೆ ಮಾಡಿ ಹಾಗೂ ಒಂದು ಸತಿ ನಮ್ಮನ್ನು ನೇರವಾಗಿ ಭೇಟಿ ಮಾಡಿ। ಧನ್ಯವಾದಗಳು।